ಎಲ್ಲಿದ್ದೀನಿ? ನಾನು ಯಾಕೆ ಇಲ್ಲಿಗೆ ಬಂದೆ? ಏನಾಯ್ತು ನನಗೆ? ಭೈರವಿ, 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 ಎಲ್ಲಿ ಹೋಗ್ಬಿಟ್ಟಿದ್ರಿ ಭೈರವಿ? ಅಲ್ಲಿ ನಿಮ್ಮ ಮನೆಯವರೆಲ್ಲ ತುಂಬಾ ಹೆದರ್ಕೊಂಡಿದ್ದಾರೆ. ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ ಭೈರವಿ? ಏನೋ ನನಗೇನು ನೆನಪಿಲ್ಲ. ನೆನಪಿಲ್ವಾ? ಅಂದ್ರೆ ನಿಮಗೆ ಗೊತ್ತಿಲ್ಲದೇನೆ ಹೋಗಿದ್ರಾ? ನಾನು ಹೋಗಿರೋದು ಕೂಡ ನನ್ಗೇನು ನೆನಪಿಲ್ಲ. ಒಂದ್ ಕಡೆ ಕೂತ್ಕೊಂಡೆ. ಯಾಕಿಲ್ಲಿದ್ದೀನಿ, ಹೇಗ್ ಬಂದೆ ಇಲ್ಲಿಗೆ ಅಂತ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಜಾತ್ರೆ ದಿನ ನಿಮಗೆ ಗೊತ್ತಿಲ್ಲದೆ ನೀವು ಗುಡಿಯೊಳಗೆ ಹೋಗೋ ಪ್ರಯತ್ನ ಮಾಡಿದ ಹಾಗೆ ಇವತ್ತು ಕೂಡ ನಿಮಗೆ ಗೊತ್ತಿಲ್ಲದೆ ನೀವು ಹೋಗಿದ್ರಿ ಅಂತಾಯ್ತು. ಏನೋ ಅರ್ಜುನ್, ನನ್ಗೇನು ನೆನಪಾಗ್ತಾ ಇಲ್ಲ. ಅಂದ್ರೆ ಆವತ್ತು ಆ ಮಾಂತ್ರಿಕ ತನ್ನ ಮಂತ್ರಶಕ್ತಿಯಿಂದ ಭೈರವಿನ ವಶಪಡಿಸ್ಕೊಂಡ ಹಾಗೆ ಇವತ್ತು ಕೂಡ ಮತ್ತೆ ಭೈರವಿನ ಏನಾದ್ರೂ ಮಾಡಬೇಕು ಅಂದ್ಕೊಂಡಿದ್ದಾನ? ಸರಿ, ನಿಮ್ಮ ಮನೆಯವರೆಲ್ಲ ನಿಮ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ಅಲ್ಲೋಡಿ, ಅತ್ತೆ ಬರ್ತಿದ್ದಾಳೆ. ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗ್ಬಿಟ್ಟಿದ್ದೆ ಭೈರವಿ? ಯಾಕೆ ಮಾತಾಡ್ತಿಲ್ಲ? ಯಾರಿಗೂ ಹೇಳ್ದೆ ಎಲ್ಗೆ ಹೋಗಿದ್ದೆ? ಹೇಳು, ಎಲ್ಲಿಗೆ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಯಾವುದಕ್ಕೋಸ್ಕರ ಹೋಗಿದ್ದೆ? ಈಗ ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಆಗುತ್ತೇನೋ? ಅಂಕಲ್, ಕಾರ್ತಿಕ ಹುಣ್ಣಿಮೆ ದಿನ ಶಿವನಿಗೆ ಎಕ್ಕದ ಹೂವಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಆ ಹೂ ತರಕ್ ಹೋಗಿದ್ರು ಅಂಕಲ್. ಅದೇ ಹೂವನ್ನ ಆಮೇಲೆ ತಂದ್ರೆ ಆಯ್ತು. ನಿಮ್ ಮನೆಯವ್ರೆಲ್ಲ ಹೆದರ್ಕೊಂಡಿದ್ದಾರೆ ಅಂತ ನಾನೇ ಕರ್ಕೊಂಬಂದೆ ಅಜ್ಜಿ. ಮತ್ ಆ ವಿಷಯ ಹೇಳೋದ್ ಬಿಟ್ಟು ಏನೋ ತಪ್ಪು ಮಾಡ್ದವಳ ತರ ಹಾಗೆ ಯಾಕೆ ನೋಡ್ತಿದ್ಯಾ? ಹೋಗೋದೇನೋ ಹೋದೆ, ಒಂದ್ ಮಾತ್ ಹೇಳ್ ಹೋಗಿದ್ದಿದ್ರೆ ನಾವಿಷ್ಟು ಹೆದರ್ತಾ ಇರ್ಲಿಲ್ಲ ಅಲ್ವಾ? ಏನ್ ನಡೀತು ಅಂತ ಗೊತ್ತಿಲ್ಲದೆ ಭೈರವಿ ದೇವಸ್ಥಾನದೊಳಗೆ ಹೋದ್ಲು ಅಂತ ಹೇಳ್ದಲ್ಲ, ಈಗೇನ್ ಹೇಳ್ತೀಯ? ಬೇರೆಯವ್ರ ಬಗ್ಗೆ ಒಂದ್ ಮಾತು ಹೇಳೋಕ್ ಮುಂಚೆ ಹಿಂದೆ ಮುಂದೆ ಆಲೋಚನೆ ಮಾಡೋದನ್ನ ಸ್ವಲ್ಪ ಕಲ್ತ್ಕೋಬೇಕು. ಇದೆ ಅಂತ ಇಷ್ಟ ಬಂದಾಗ ಮಾತಾಡಿದ್ರೆ. ಅಮ್ಮ, ನಾವಿಲ್ಲಿಗೆ ಬಂದಿರೋದು ಪೂಜೆ ಮಾಡಿಸೋದಕ್ಕೆ, ಜಗಳ ಮಾಡೋದಕ್ಕಲ್ಲ. ಮೊದಲು ಬಂದಿರೋ ಕೆಲಸ ಮುಗಿಸೋಣ. ಅಮ್ಮ ಭೈರವಿ, ದೋಷ ಪರಿಹಾರ ಆಗ್ಲಿ ಅಂತ ನಾಗಮ್ಮಂಗ್ ಕೈ ಮುಗ್ದು ಹುತ್ತಕ್ಕೆ ಹಾಲೇರಿ. ಹುತ್ತಕ್ಕೆ ಹಾಲೇರಿ ಅಮ್ಮ. ನೀನು ಬಾ ಕೌಸಲ್ಯ, ನಿನಗೂ ಹಾಲೇರಿ ಅಂತ ಹೇಳ್ಬೇಕಾ? ಹೋಗಿ ಹುತ್ತಕ್ಕೆ ಹಾಲೇರಿ. ಏನ್ ಆಲೋಚನೆ ಮಾಡ್ತಿದ್ಯಾ? ಹುತ್ತಕ್ಕೆ ಹಾಲೇರಿ ಅಮ್ಮ.
ಹೋಗಿ ಹುತ್ತಕ್ಕೆ ಹಾಲೇರಿ. ಏನ್ ಪ್ರಯೋಜನ ಅಜ್ಜಿ? ಏನ್ ಪ್ರಯೋಜನ ಆಗತ್ತಂತೆ ಹೇಳಿ? ನೀನೇ ನಮ್ ಕುಲದೇವತೆ, ನಮ್ಮನ್ನ ಕಾಯೋದು ನೀನೇ, ರಕ್ಷಿಸಿ ಕಾಪಾಡ್ತಾ ಇರೋದು ನೀನೇ ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡು ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ಈ ಹುತ್ತದ ಸುತ್ತ ಪ್ರದಕ್ಷಿಣೆ ಹಾಕ್ತಾನೇ ಇದ್ದೀವಿ. ಈ ಹುತ್ತಕ್ಕೆ ಹಾಲೆರಿತಾನೇ ಇದ್ದೀನಿ. ಆದ್ರೆ ಏನ್ ಪ್ರಯೋಜನ? ಯಾವ ನಾಗದೇವತೆ ನನ್ನನ್ನ ಕಾಪಾಡುತ್ತೆ ಅಂತ ಅನ್ಕೊಂಡು ಆ ನಾಗದೇವತೆಗಳೇ ನನ್ನ ಅರಿಶಿನ ಕುಂಕುಮನ ನಂಗಿಲ್ದೇ ಇರೋ ಹಾಗೆ ಮಾಡ್ಬಿಟ್ರು. ನನ್ ದೇವ್ರು ಅನ್ಕೊಂಡಿದ್ ನನ್ ಗಂಡನ್ನೇ ಕಳ್ಕೊಂಡ್ಬಿಟ್ಟೆ. ಈ ಹಾವುಗಳನ್ನ ಇನ್ನೂ ಯಾಕೆ ಪೂಜೆ ಮಾಡ್ಬೇಕು? ಹಾಗೆ ಸಾಧಿಸೋ ಹಾವುಗಳಿಂದ ಏನ್ ಕೇಳ್ಕೊಳ್ಳಿ? ನಿನ್ನ ಸೊಸೆ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡು ಕೃಷ್ಣಯ್ಯ. ನನ್ನ ಸೊಸೆ ಗಂಡ ಇಲ್ಲ ಅನ್ನೋ ಬಾಧೆಯಲ್ಲಿದ್ದಾಳೆ. ಬಾಧೆಯಲ್ಲಿರೋರ್ಗೆ ಬೇಕಾಗಿರೋದು ಸಮಾಧಾನ, ಉತ್ತರ ಅಲ್ಲ. ಉತ್ತರ ಕೊಡಕ್ಕಾಗ್ದೆ ಸಮರ್ಥನೆ ಮಾಡ್ಕೋತಿದ್ಯಾ ಅಂತಾಯ್ತು. ಏನೋ ತಪ್ಪು ಮಾಡ್ದವ್ರ ಥರ ದೊಡ್ಡ ಮನುಷ್ಯನ ಹಿಡ್ಕೊಂಡು ಹಾಕ್ ಪ್ರಶ್ನೆ ಮಾಡ್ತಾ ಇದ್ಯಾ? ನಮ್ ಕೌಸಲ್ಯ ಗಂಡನ್ ಕಳ್ಕೊಂಡಿರೋ ನೋವಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಒಂದ್ ಮಾತು ಹೇಳಿದ್ರೆ ಅದನ್ನೇ ಇಟ್ಕೊಂಡು ದೊಡ್ಡ ರಾದ್ದಾಂತ ಮಾಡ್ತಾ ಇದೆಯಲ್ಲ. ಅವ್ರು ಕೇಳಿದ್ರಲ್ಲಿ ಏನ್ ತಪ್ಪಿದೆ ಅತ್ತೆ? ಭೈರವಿ, ನೀ ಏನ್ ಮಾತಾಡ್ತಿದ್ಯಾ? ನಿಂಗೆ ಅರ್ಥ ಆಗ್ತಿದ್ಯಾ? ನನಗೆ ಅರ್ಥ ಆಯ್ತು ಅಜ್ಜಿ. ಅರ್ಥ ಆಗದೆ ಇರೋದು ನಿಮ್ಗೆ. ಭೈರವಿ, ಅದಕ್ಕೆ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಅಪ್ಪ? ಭೈರವಿ, ಅಪ್ಪನ್ಗೆ ವಿರುದ್ಧವಾಗಿ ಮಾತಾಡೋದು ತಪ್ಪಮ್ಮ. ಪ್ರಶ್ನೆ ಮಾಡೋದು ಅಂದ್ರೆ ವಿರುದ್ಧವಾಗಿ ಮಾತಾಡೋದಲ್ಲ ಮಾವ. ಗೊತ್ತಿಲ್ದೇ ಇರೋ ವಿಷಯನ ತಿಳ್ಕೋಬೇಕು ಅನ್ಕೊಂಡಾಗ ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಪ್ಪ. ನಾನ್ ಬಂದಿದ್ ಸ್ವಲ್ಪ ದಿನದಲ್ಲಿ ಆ ಆಚಾರಿ ಬ್ರಹ್ಮಾಜಿ ಹಾವು ಕಚ್ಚಿ ಸತ್ತೋದ್ರು. ಮೊನ್ನೆ ನನ್ನ ಅಣ್ಣನ ಫ್ರೆಂಡು ಮತ್ತೆ ಹಾವು ಕಚ್ಚಿ ಸತ್ತೋದ್ರು. ಅದಕ್ಕೂ ಮುಂಚೆ ಊರಲ್ಲಿ ಸುಮಾರು ಜನ ಹಾವು ಕಚ್ಚಿ ಸತ್ತೋಗಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಇವತ್ತು ಅದಕ್ಕೆ ಕೇಳ್ತಾ ಇದ್ದಾರೆ, ನಾಳೆ ಇನ್ನೊಬ್ರು ಕೇಳ್ತಾರೆ, ಆಮೇಲೆ ಇನ್ನೊಬ್ರು, ಅದಾದ್ಮೇಲೆ ಮತ್ತೊಬ್ರು ಕೇಳ್ತಾರೆ. ಇದೇ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಒಬ್ರು ಕೇಳಿದ್ರೆ ಪ್ರಶ್ನೆ ಆಗುತ್ತೆ, ಅದೇ ಪ್ರಶ್ನೆನ ಎಲ್ರೂ ಕೇಳಿದ್ರೆ ಹೋರಾಟ ಆಗುತ್ತೆ. ಅವಾಗಾದ್ರೂ ನೀವೆಲ್ರಿಗೂ ಉತ್ತರ ಕೊಡ್ಬೇಕಲ್ವಾ ಅಪ್ಪ? ಅನುಮಾನ ಅನ್ನೋದು ಸಂದೇಹ ಆಗುತ್ತೆ ಹೊರತು ಸಂದೇಶ ಆಗಲ್ಲ. ಅರ್ಥ ಇಲ್ದಿರೋ ಪ್ರಶ್ನೆಗಳು ಮೂರ್ಖತನ ಆಗುತ್ತವೆ ಹೊರತು ಚಳುವಳಿ ಆಗಲ್ಲ. ಆಗಲ್ಲ ಅಂತ ನೀವೋ ನಾನು ಅನ್ಕೊಂಡ್ರೆ ಸರಿ ಹೋಗಲ್ಲ ಅಪ್ಪ. ಅರ್ಥ ಇಲ್ದಿರೋ ಪ್ರಶ್ನೆಗಳು ಮೂರ್ಖತನ ಅನ್ಕೋತಿದ್ದೀರಾ ಅಲ್ಲ? ಕಚ್ತಾ ಇರೋ ಹಾವುಗಳನ್ನ ಈ ತರ ದೇವ್ರು ಅಂತ ಪೂಜೆ ಮಾಡ್ತಿರೋದು ಮೂರ್ಖತನನೇ. ಭೈರವಿ, ಬುದ್ಧಿ ಇಲ್ದೆ ಮಾತಾಡ್ತಿದ್ಯಾ? ನಿನಗ್ ನಂಬಿಕೆ ಇಲ್ಲ ಅಂತ ನಂಬಿಕೆ ಇರೋರ್ನ ಹುಚ್ಚರು, ಬುದ್ಧಿ ಇಲ್ದವ್ರು ಅನ್ಕೊಂಡಿದ್ಯಾ?
ನಿಜ ಗೊತ್ತಿಲ್ಲದೆ ಕುರುಡಾಗ್ ನಂಬೋದನ್ನು ಕೂಡ ಹುಚ್ಚು ಅಂತಾರೆ ಅಜ್ಜಿ. ಅಂದ್ರೆ ಸತ್ತೋದೋರ್ ಎಲ್ರೂ ಆವೆ ಸಾಯಿಸಿದೆ ಅಂತ ಹೇಳ್ತೀರಾ? ಹಾವ್ ಕಚ್ಚಿನೇ ಜನ ಸಾಯ್ತಿರೋದು ಅಂತ ನೀವ್ ನೋಡ್ತಿದ್ದೀರಾ ಅಲ್ವಾ? ಜನಗಳನ್ನ ನಂಬ್ಸಕ್ಕೆ ಯಾರಾದ್ರೂ ಹಂಗ್ ಮಾಡಿರ್ಬೋದಲ್ವಾ? ಅಂತ ಅವಶ್ಯಕತೆ ಯಾರಿಗಿರುತ್ತೆ? ಸಿಕ್ ಬೀಳೋ ಗಂಟ ಕಳ್ಳ ಯಾರೋ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಅವಶ್ಯಕತೆ ಯಾರೋ ಒಬ್ರಿಗೆ ಇರ್ಬೋದಲ್ವಾ? ನಿಮ್ ಗಂಡನ್ಗೆ ಹಾವು ಕಚ್ಚಿ ಸಾಯಿಸೋದನ್ನ ನೀವ್ ನೋಡಿದ್ರಾ? ಜನ ಹೇಳ್ತಿರೋದ್ನ ನೀವ್ ನಂಬ್ತಿದ್ದೀರ ಹೊರತು ದಿಟ ಏನು ಅಂತ ನಿಮ್ಗೂವೆ ಗೊತ್ತಿಲ್ಲ. ಅದ್ ಗೊತ್ತಿಲ್ದೆ ಹಾವುಗಳನ್ನ ಹೆಂಗ್ ನಿಂದಿಸ್ತೀರಾ ನೀವು? ದೇವ್ರನ್ನ ದೇವತೆಗಳನ್ನ ನೋಡಿದವ್ರು ಯಾರೂ ಇಲ್ಲ. ಇದಾರೆ ಅಂತ ಜನರು ಹೇಳ್ತಾ ಇದ್ರೆ ನಂಬ್ತಾ ಇದ್ದೀವಿ, ಪೂಜೆ ಮಾಡ್ತಿದ್ದೀವಿ. ದೇವ್ರಿದ್ದಾನೆ ಅಂತ ಹೇಳ್ತಿರೋ ಜನನೇ ನನ್ ಗಂಡ ಹಾವು ಕಚ್ಚಿರೋದ್ರಿಂದ ಸತ್ತೋಗಿರ್ಬೋದು ಅಂತಿದ್ದಾರೆ. ಅವ್ರು ಹೇಳಿರೋ ಈ ಮಾತನ್ನು ಕೂಡ ನಂಬೇಕಲ್ವಾ ಮಲ್ಲಿ? ಅಂದ್ರೆ ನೀವು ಪೂಜೆ ಮಾಡೋ ನಾಗ್ ದೇವತೆಗಳು ಬಂದು ನಿಮ್ ಗಂಡನ್ನ ಸಾಯಿಸಿಲ್ಲ ಅಂತ ಹೇಳ್ಬೇಕು ಅಂತೀರಾ? ಸಾಕ್ಷಿ ಇಲ್ಲದೆ ಕೋರ್ಟು ಕೂಡ ತೀರ್ಪು ಕೊಡೋದಿಲ್ಲ ಮಲ್ಲಿ. ಶ್ರೀಕೃಷ್ಣನಂತವ್ರೆ ತನ್ನ ಮೇಲೆ ಬಂದಿರೋ ನಿಂದನೆನ ತಪ್ಪಿಸ್ಕೊಳಕ್ಕೆ ಶಮಂತಕ ಮಣಿನ ಸಾಧಿಸಿ ತಗೊಂಬಂದ. ದೇವ್ರಾಗ್ಲಿ ಮನುಷ್ಯರಾಗ್ಲಿ ನಿಂದನೆಗೊಳಗಾದ್ಮೇಲೆ ನಿರೂಪಣೆ ಮಾಡ್ಕೊಳ್ಳೇಬೇಕು. ನನ್ನಣ್ಣ ಬದುಕೆ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ಹಾವು ಕಚ್ಚಿ ನಮ್ಮಣ್ಣ ಸತೋದ ಅಂತ ನಮ್ಮ ಅತ್ತಿಗೆ ನಂಬಿಕೆ. ಯಾರು ಏನಂದ್ರು ಎಷ್ಟು ಹೇಳಿದ್ರು ನನ್ನ ನಂಬಿಕೆ ನಿಜ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ಅವ್ರ ಅನುಮಾನ ನಿಜ ಅಲ್ಲ ಅಂತ ನಮ್ಮ ಅತ್ತಿಗೆ ನಂಬೇಕು ಅಂದ್ರೆ ಅವ್ರು ಹಾಕಿರೋ ಅಪವಾದನ ನಿರೂಪಿಸ್ಲೇಬೇಕು. ಶಬಾಷ್ ಭೈರವಿ, ಸರಿಯಾಗಿಯೇ ಕೇಳಿದ್ದೀಯ. ಭೈರವಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಭಯಾನೇ ಇಲ್ಲದೆ ಕೇಳಿದ್ದೀಯ. ನಿಜವನ್ನ ನಿಕಟವಾಗಿ ಕೇಳ್ತಾ ಇದೀಯಾ? ಶಿವಪ್ಪ, ನನ್ ಮೊಮ್ಮಗಳು ಗೊತ್ತೋ ಗೊತ್ತಿಲ್ದೇನೋ ಅಜ್ಞಾನದಿಂದ ಹುಚ್ಚಿತರ ಮಾತಾಡ್ತಿದ್ದಾಳೆ. ಅದನ್ನೇ ಸರಿ ಅಂತಿದ್ಯಾ ಶಿವಪ್ಪ? ಏನು ಗೊತ್ತಿಲ್ಲದೆ ಇರೋದು ಅಜ್ಞಾನ, ಎಲ್ಲ ತಿಳ್ಕೊಂಡಿರೋದು ಅಂದ್ರೆ ಹುಚ್ಚು. ಹೌದಾ? ನಿಜ ನಿಶ್ಶಬ್ದದಿಂದ ಹುಟ್ಟುತ್ತದೆ. ನಿಜ ಕೂಡ ನಿಂದನೆಯಿಂದಲೇ ನಿರೂಪಿಸಲ್ಪಡುತ್ತೆ. ಅದು ನಡಿಬೇಕಂದ್ರೆ ನಿಜ ನಿರೂಪಣೆ ನಡೆಯಬೇಕು.
ಸ್ವಾಮಿ, ಅಲ್ಲಿ ನಿಮ್ಮ ಭಕ್ತನು ಶಿವಲೀಲೆಯನ್ನು ತೋರಿಸುವಂತೆ ಪ್ರಾರ್ಥಿಸುತ್ತಿದ್ದಾನೆ ಸ್ವಾಮಿ. ತೋರಿಸಬೇಕಾಗಿರುವುದು ನಾನಲ್ಲ, ನಮ್ಮ ನಾಗೇಂದ್ರ. ನಾಗೇಂದ್ರ, ನಾಗೇಂದ್ರ, ನಿಜ ನಿಂದನೆಯಿಂದಲೇ ನಿರೂಪಣೆ ಆಗುತ್ತದೆ ಎಂದು ನನ್ನ ಭಕ್ತರು ಹೇಳುತ್ತಿದ್ದಾರೆ. ಅದು ನಿಜವೇ ಅಲ್ಲವೇ? ಅಮೃತ ಅಮರತ್ವವನ್ನು ಪ್ರಸಾದಿಸುತ್ತದೆ, ಅಸತ್ಯವನ್ನು ತೊಲಗಿಸಲಾರದು. ಆ ಕೆಲಸವನ್ನು ಮಾಡಬೇಕಾಗಿರುವುದು ನೀನು. ಹೋಗು, ನಿನ್ನ ಮೇಲಿರುವ ನಿಂದನೆಯನ್ನು ಹೋಗಲಾಡಿಸಿಕೊ. ಸ್ವಾಮಿ, ನಿಮ್ಮ ಕಂಠಾಭರಣ. ಯುಗಗಳೇ ಕಳೆದರೂ ನಿಮ್ಮ ಕಷ್ಟಗಳು ಮಾತ್ರ ಬದಲಾಗಲೇ ಇಲ್ಲ. ಯುಗಗಳು ಎಷ್ಟೇ ಬದಲಾದರೂ ಸತ್ಯಾನ್ವೇಷಣೆ ಬದಲಾಗಲಿಲ್ಲ ಅಲ್ಲವೇ? ಅನ್ವೇಷಣೆಗಳು ಇದ್ದಾಗಲೇ ಅವಿರೋಧಗಳು ಇರುತ್ತವೆ, ಅವಿರೋಧಗಳು ಇದ್ದಾಗಲೇ ಕಷ್ಟಗಳೂ ಇರುತ್ತವೆ. ನನ್ನ ಕೇಶವಾದರೂ, ಕಂಠಾಭರಣವಾದರೂ, ತ್ರಿನೇತ್ರವಾದರೂ, ತ್ರಿಶೂಲವಾದರೂ, ರುದ್ರಾಕ್ಷಿಯಾದರೂ, ಢಮರುಗವಾದರೂ, ನಖವಾದರೂ, ಶಿಖವಾದರೂ, ಸೃಷ್ಟಿ ಧರ್ಮವನ್ನು ರಕ್ಷಿಸುವುದಕ್ಕೆ, ಲೋಕ ಕಲ್ಯಾಣ ನಡೆಯಬೇಕೆಂದರೆ ಆ ಭೈರವಿ ಅಂತವರನ್ನು ನನ್ನ ಭಕ್ತಳಾಗಿ ಬದಲಾಯಿಸಿಕೊಳ್ಳಬೇಕಲ್ಲವೇ? ಅದಕ್ಕೆ ಆಹಾ, ನಿಮ್ಮ ಲೀಲೆಗಳು ಅಮೋಘ ಸ್ವಾಮಿ. ಅಮ್ಮ ನಾಗಮ್ಮ ತಾಯಿ, ನಿನ್ನ ಮೇಲಿರುವ ನಿಂದನೆಯನ್ನು ತೊಲಗಿಸಿ.
ನಿಮ್ಮ ಲೀಲೆಗಳು ಅಮೋಘ ಸ್ವಾಮಿ. ನಂದು ಆವೇಶ ಮೂರ್ಖತನ ಅನ್ಕೊಂಡಿದ್ದೀರ ಹೊರತು ನನ್ ಸಂಕಟನ ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಅಣ್ಣ ಸತ್ತೋಗಿದ್ದಾನೆ ಅನ್ನೋದು ನಿಮ್ ನಂಬಿಕೆ, ನನ್ನ ಅಣ್ಣ ಬದುಕೆ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ಅಣ್ಣ ಸತ್ತೋಗಿಲ್ಲ ಅಪ್ಪ, ಬದುಕೆ ಇದ್ದಾನೆ. ನಮ್ಮನೆಯವರೇ ಆಗ್ಲಿ ಅಥವಾ ಈ ಊರವರೇ ಆಗಿರ್ಲಿ, ಯಾರು ಏನೇ ಅನ್ಕೊಂಡ್ರು ನನ್ನ ಅಣ್ಣ ಬದುಕೆ ಇದ್ದಾನೆ ಅನ್ನೋದು ನನ್ನ ನಂಬಿಕೆ. ಏನಮ್ಮ ಭೈರವಿ, ನಿಜ ನಿರೂಪಣೆ ಆಯ್ತಾ? ಇನ್ನೂ ಆಗಿಲ್ವಾ? ನನ್ನ ಅನುಮಾನ ಸುಳ್ಳು ಅಂತ ಆ ನಾಗೇಂದ್ರನೇ ಬಂದು ನಿರೂಪಿಸಿರುವಾಗ ಇನ್ನು ನಮ್ದೇ ಹೇಗಿರ್ಲಿ ಶಿವಯ್ಯ? ಕಾಪಾಡು ನಾಗಮ್ಮ. ಸಾಧಾರಣವಾದ ಮನುಷ್ಯರನ್ನ ಬಂಧಿಸಿ ನನ್ನ ಆಶಯನ ಸಾಧಿಸ್ಕೋಬೇಕು ಅನ್ಕೊಂಡೆ. ದೈವ ಶಕ್ತಿ ಇರೋ ನಿನ್ನಂತವಳನ್ನ ಬಂಧಿಸಿದ್ರೆ ನನ್ನ ಆಶಯ ಇನ್ನು ಬೇಗ ನೆರವೇರುತ್ತೆ ಅಂತ ನನಗೆ ಅರ್ಥ ಆಯ್ತು. ಓಂ ಫಟ್! ಓಂ ಹ್ರೀಂ ಹ್ರೀಂ ಕ್ಲೀಂ ದಿಗ್ಬಂಧನ. ಗೋವನ್ಯಾಗ ತಗೊಬಂದಿದ್ದೀರಾ ಮಾತೆ? ಗೋಮಾತೆ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತನಾ? ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲ ನಾನು. ಗೋವಿಂದ ಸೇವೆ ಮಾಡೋದೇನೋ ಪೆದ್ದ. ಇದು ನೀನ್ ಅನ್ಕೊಂಡಿರೋ ಹಾಗೆ ಹಾಲು ಕೊಟ್ಟು ಸಗಣಿ ಹಾಕೋ ಹಸು ಅಲ್ಲ ಕಣೋ ದಡ್ಡ. ವರ ಕೊಡೋ ದಿವ್ಯ ಶಕ್ತಿ ಇರೋ ಕಾಮಧೇನು. ಕಾಮಧೇನುನಾ? ಅಂದ್ರೆ ಕಾಮಧೇನು ಕೊಡೋ ವರದಿಂದ ನಿಮ್ಮ ಆಸೆ ಈಡೇರಿಸ್ಕೋಬಹುದು ಅಂತನಾ? ಆ ಕಾಳಿ ಮಾತೆ ಕೊಡಕ್ಕಾಗದೆ ಇರೋ ವರಾನ ಈ ಕಾಮಧೇನು ಕೊಡಕ್ಕಾಗುತ್ತೇನೋ? ಮತ್ತೆ ಈಗ ಕಾಮಧೇನು ಬಂದಿದೆ, ಆಮೇಲೆ ಕಲ್ಪವೃಕ್ಷ, ಆಮೇಲೆ ಅಮೃತ ಬರುತ್ತೆ. ಆ ಅಮೃತನ ಸೇವಿಸಿ ನಿತ್ಯ ನೂತನ ಯೌವನನ ಪಡ್ಕೋತೀನಿ. ಆ ದಿನ ಹತ್ತಿರದಲ್ಲೇ ಇದೆ.
ಬೆಳಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಅಮ್ಮಂಗ್ ಫೋನೇ ಕನೆಕ್ಟ್ ಆಗ್ತಿಲ್ಲ. ಹೇಳ್ದೆ ಕೇಳ್ದೆ ಎಲ್ಲಿ ಹೋಗ್ಬಿಟ್ಲು? ಮೊದ್ಲೇ ಹೆಲ್ತ್ ಸರಿ ಇಲ್ಲ ಇವಳಿಗೆ. ಹೊರಗಡೆ ಹೋಗ್ಬೇಕಾದ ಅವಶ್ಯಕತೆ ಏನಿದೆ? ನಂಗೊಂದ್ ಮಾತು ಹೇಳಿ ಹೋಗಿದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿರ್ಲಿಲ್ಲ ಅಲ್ವಾ? ಫೋನಿಗೆ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿಗೆ ಹೋದ್ಲು ಅನ್ಕೋಬೇಕು. ಇದೇನಿದು ನಮ್ಮ ಕಾರ್ ಥರ ಇದೆ? ಅಮ್ಮ ಯಾಕೆ ಇಲ್ಲಿಗೆ ಬಂದರು? ಅಮ್ಮ ಯಾಕೆ ಇಲ್ಲಿಗೆ ಬಂದರು? ನಾನು ಇಲ್ಲೇ ಇದ್ದೀನಿ ಅಂತ ಅಮ್ಮನಿಗೇನಾದ್ರೂ ಗೊತ್ತಾಯ್ತಾ? ಅಮ್ಮ ನನ್ನೇ ಹುಡ್ಕೊಂಬಂದ್ರ? ಬಚ್ಚಿಡ್ಕೋತಾ ಇದ್ದಾನೆ. ಮತ್ತ್ಯಾಕ್ ಬಂದೆ? ಮನ್ಸನ್ನ ಸಾಯಿಸ್ಕೊಳ್ಳೋದು ಮಾತಲ್ಲಿ ಹೇಳ್ದಷ್ಟು ಸುಲಭ ಅಲ್ವಲ್ಲ. ಅಮ್ಮನ ಹತ್ರ ಕೃಷ್ಣಯ್ಯ ಅವ್ರು ಏನು ಮಾತಾಡ್ತಿದ್ದಾರೆ? ಅಮ್ಮಂಗೆ ಕೃಷ್ಣಯ್ಯ ಅವ್ರಿಗೆ ಗೊತ್ತಾ? ಈ ಊರಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ದೈವ ದರ್ಶನ ನೆಪ ಇಟ್ಕೊಂಡು ಬಂದಿದ್ಯಾ? ಮನುಷ್ಯರು ಕನಿಕರ ತೋರಿಸ್ದೇ ಇದ್ರು ಆ ದೇವ್ರಾದ್ರೂ ಕನಿಕರ ತೋರಿಸ್ತಾರೇನೋ ಅನ್ನೋ ಆಸೆಯಿಂದ ಬಂದಿದ್ದೀನಿ. ದೇವ್ರನ್ನೋನು ಈ ಊರಲ್ಲಿ ಮಾತ್ರ ಇರಲ್ಲ, ಎಲ್ಲ ಕಡೆನೂ ಇರ್ತಾನೆ. ಎಲ್ರೂ ಮನೇಲಿ ಪೂಜೆ ಮಾಡ್ತಾರೆ, ಆದ್ರೆ ಗುಡಿಗೆ ಯಾಕೆ ಬರ್ತಾರೆ? ನಾನು ಅದಕ್ಕೆ ಬಂದಿದ್ದೀನಿ. ಬಂದಿರೋ ಕೆಲಸ ನೋಡ್ಕೊಂಡು ಆದಷ್ಟು ಬೇಗ ಹೊರಟೋದ್ರೆ ಸಂತೋಷ. ನೀನ್ ಈ ಊರಲ್ಲಿ ಜಾಸ್ತಿ ಹೊತ್ತಿದ್ರೆ ನೀನ್ ಇರೋವರೆಗೂ ನಾನು ಈ ಊರಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಅಮ್ಮ ಪ್ರತಿ ವರ್ಷ ಇಲ್ಲಿಗೆ ಬರ್ತಾರಾ? ಮತ್ತೆ ನಾನು ನಾಗವರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಯಾಕೆ ಅಷ್ಟೊಂದು ಭಯಪಟ್ರು?
ತುಂಬಾ ಪರಿಚಯ ಇರೋ ತರ ಎಲ್ಲರ ಹತ್ರ ಮಾತಾಡ್ತಿದಾರಲ್ಲ. ಅಮ್ಮಂಗೂ ಈ ಊರಿಗೂ ಏನಾದ್ರೂ ಸಂಬಂಧ ಇರ್ಬೋದಾ? ಇದ್ರೂ ಅದು ಯಾವ ತರದ ಸಂಬಂಧ? ಅಮ್ಮ ನಾಗಮ್ಮ ತಾಯಿ, ನಾನು ಊರಿಗೆ ದೂರವಾಗಿದ್ದೇನೆ ಹೊರತು ನಿನಗೆ ನಿನ್ನ ಪೂಜೆಗೆ ದೂರ ಆಗಿಲ್ಲಮ್ಮ. ಪ್ರತಿನಿತ್ಯ ನಿನ್ನ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ವಂಶ ಪಾರಂಪರ್ಯವಾಗಿ ಪ್ರತಿ ಸಲ ನಿನ್ನನ್ನು ಪೂಜಿಸ್ತಾನೆ ಇದ್ದೀನಿ. ಮೊನ್ನೆ ನಡೆದ ಜಾತ್ರೆಗೆ ನನ್ನ ಮಗ ನನ್ನ ಹತ್ರ ಇಲ್ಲ ಅನ್ನೋ ಆತಂಕದಿಂದ ಬರೋಕ್ಕಾಗ್ಲಿಲ್ಲ. ಆ ಹಬ್ಬಕ್ಕೆ ಬರೋಕ್ಕಾಗದೆ ಇದ್ದಿದ್ದಕ್ಕೆ ನನ್ನನ್ನು ಕ್ಷಮಿಸಮ್ಮ. ಅಂದ್ರೆ ನಾನು ಮನೇಲೇ ಇದ್ದಿದ್ರು ಅಮ್ಮ ಇಲ್ಲಿಗೆ ಬರ್ತಿದ್ರು ಅಂತ ಆಯ್ತು. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದೇನಾದ್ರೂ ತಪ್ಪು ನಡೆದಿದ್ರೆ ನನ್ನನ್ನು ಕ್ಷಮಿಸು. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಅತ್ತೆ, ಅತ್ತೆ. ಹಾ, ಬರ್ತಿದ್ದೀನಿ. ಏನಮ್ಮ ಸಾನ್ವಿ? ಅಮ್ಮ ಮನೇಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ಏನೋ ಸಾನ್ವಿ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೇನು? ನಿಂಗೂ ಹೇಳಿಲ್ವಾ? ಸ್ವಂತ ಮಗಳಾದ ನಿನಗೆ ಹೇಳಿಲ್ಲ ಅಂದ್ಮೇಲೆ ನನಗೆಲ್ಲ ಹೇಳ್ತಾರಮ್ಮ. ಮನೇಲಿ ಯಾರಿಗೂ ಹೇಳ್ದೆ ಹೋಗಿದ್ದಾರೆ ಅಂದ್ರೆ ಅಂತ ಹೇಳ್ದೆ ಇರೋ ರಹಸ್ಯ ಏನಿದೆಯೋ ನಂಗೇನ್ ಗೊತ್ತು? ಅಷ್ಟಕ್ಕೂ ನಿಮ್ಮಮ್ಮ. ಸಾಕ್ ನಿಲ್ಸು. ಏನಾದ್ರೂ ಕೇಳಿದ್ರೆ ಸಾಕು, ಪ್ರತಿ ಸಣ್ಣ ವಿಷಯನೂ ಎಲಾಸ್ಟಿಕ್ ತರ ಎಳಿತೀಯ. ಕಾರ್ ಬಂತು ಅನ್ಸತ್ತೆ. ಅಮ್ಮ, ನೀನು ನೋಡ್ದೇ ಇದ್ದಿದ್ದಕ್ಕೆ ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಬರ್ದೇ ಇದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಹೋಗೋಕ್ ಮುಂಚೆ ಒಂದ್ ಮಾತು ಹೇಳೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ ಅತ್ಗೆ. ನಿನ್ ಫೋನು ರೀಚ್ ಆಗ್ತಾ ಇರ್ಲಿಲ್ಲ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಅಮ್ಮ? ಅಭಿಷೇಕ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೇಲಿ ಮಾಡೋ ಪೂಜೆ ಸಾಲದು ಅಂತ ದೇವಸ್ಥಾನಕ್ಕೂ ಹೋಗಿದ್ಯಾ? ಪ್ರತ್ಯೇಕವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವಂತ ವಿಶೇಷ ಏನಿತ್ತು? ಇವತ್ತು ನಾಗಚೌತಿ ಅಲ್ವಮ್ಮ. ಹುತ್ತಕ್ಕೆ ಹಾಲೆರ್ದು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯ್ತು. ಬೆಳಗ್ಗೆ ನಾನು ಹೊರಡ್ಬೇಕಿದ್ರೆ ನೀನ್ ನಿದ್ದೆ ಮಾಡ್ತಿದ್ದೆ. ಏಳ್ಸೋದ್ ಯಾಕೆ ಅಂತ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದೇನೋ ಓಕೆ, ಹುತ್ತಕ್ಕೆ ಹಾಲು ಎರಿಯೋದು ಯಾಕಮ್ಮ?
ಹುತ್ತಕ್ಕೆ ಹಾಲು ಮೊಟ್ಟೆಗಳನ್ನ ಹಾಕಿದ್ರೆ ಆ ಹಾವಿಗೆ ಉಸಿರುಗಟ್ಟಿ ಸತ್ತೋಗತ್ತಂತೆ. ಆ ಸ್ನೇಕ್ ಸೊಸೈಟಿ ಅವರು ಇದೇ ವಿಷಯನ ಟಿವಿಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ ಕೇಳಲ್ಲ, ನೀವ್ ಬದ್ಲಾಗಲ್ಲ. ಎಷ್ಟ್ ಹೇಳಿದ್ರು ನಿಮ್ ಮೂಢನಂಬಿಕೆ ನಿಮ್ಗಿದ್ದಿದ್ದೆ, ಗೊತ್ತಾಯ್ತಾ? ಕನಕ, ಹೇಳಿಯಮ್ಮ. ದೇವಸ್ಥಾನಕ್ಕೆ ಹೋಗಿದ್ವಿ ಅಂದಿದ್ದಕ್ಕೆ ಇಷ್ಟು ಬೈತಿದ್ದಾಳೆ. ಅದೇ ನಾವು ನಾಗಾವರಕ್ಕೆ ಹೋಗಿದ್ವಿ ಅಂತ ಗೊತ್ತಾದ್ರೆ ಅಷ್ಟೇ. ಎಂಥ ಪರಿಸ್ಥಿತಿಲೂ ನಾವು ಅಲ್ಲಿಗೆ ಹೋಗಿದ್ವಿ ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಯಾರಿಗೋ ಹೇಳ್ಬಾರ್ದು ಅಂತ ಹೇಳಿದೀರಾ ಅಲ್ವಮ್ಮ? ಅರ್ಥ ಆಯ್ತು ಅಮ್ಮೋರೆ. ಸುಬ್ಬು, ನೀನ್ ಕೂಡ ಸರಿಯಮ್ಮ. ನಾನು ನಾಗವಾರಕ್ಕೆ ಹೋಗ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಎಲ್ರೂ ಹೇಳಕ್ ಮುಂಚೆನೇ ಹೋದೆ. ಯಾರಿಗ್ ಗೊತ್ತಾದ್ರೂ ನಾನು ಉತ್ತರ ಕೊಡಕ್ಕಾಗದೆ ಇರೋ ಪರಿಸ್ಥಿತಿ. ಸ್ವಾಮಿ, 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 ದೈವ ಶಕ್ತಿ ಇರುವ ಕಾಮಧೇನುವನ್ನು ಒಬ್ಬ ಮಾಂತ್ರಿಕ ಬಂಧಿಸುವುದು ಅಂದರೆ ಏನು ಸ್ವಾಮಿ? ದೈವ ಶಕ್ತಿಗಿಂತ ತಂತ್ರಶಕ್ತಿಯೇ ದೊಡ್ಡದೆ. ಆದಿ ಅಂತ್ಯಗಳನ್ನು ಅರಿತಿರುವ ಆದಿಶಕ್ತಿಯಾಗಿರುವ ನೀನು ವಾಸ್ತವ ತಿಳಿದಿಲ್ಲದವರ ಹಾಗೆ ಅಮಾಯಕಳಂತೆ ಪ್ರಶ್ನೆ ಮಾಡುತ್ತಿರುವೆಯಲ್ಲ ದೇವಿ. ಜಗನ್ಮಾತೆಯಾದ ಸೀತಾದೇವಿ ಆ ರಾವಣನ ಕೈಯಲ್ಲಿ ಬಂದಿಯಾಗಲಿಲ್ಲವೇ? ಲೋಕಹಿತಾರ್ಥವು ಕೆಲವರಿಗೆ ತಿಳಿಸಬೇಕೆಂದೇ ಇಂತಹ ಕೆಲವು ಸಂಘಟನೆಗಳು ನಡೆಯಲೇಬೇಕಾಗುತ್ತದೆ ದೇವಿ. ನೆಲದಲ್ಲಿ ಒಂದು ವೃಕ್ಷ ಒಡೆದು ಮೊಳಕೆ ಆಗಬೇಕೆಂದರೂ ಬಾನಿನಿಂದ ಬೀಳುವ ನೀರಿನ ಅವಶ್ಯಕತೆ ಇದೆ. ಹಾಗಿರುವಾಗ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂದರೆ ಕಾರಣಗಳು ಇರಬೇಕಲ್ಲವೇ? ಅರ್ಥವಾಯಿತು ಸ್ವಾಮಿ. ಸಮಸ್ಯೆ ಇಲ್ಲದಿರುವಾಗ ಚಿಂತೆಯೇ ಇರುವುದಿಲ್ಲ. ಚಿಂತೆ ಎನ್ನುವುದು ಇಲ್ಲದಿರುವಾಗ ಭಯ ಭಕ್ತಿ ಇರುವುದಿಲ್ಲ. ಅದೆಲ್ಲದಿರುವಾಗ ಶಕ್ತಿ ಸಾಮರ್ಥ್ಯಕ್ಕೆ ಮೌಲ್ಯವೇ ಇರುವುದಿಲ್ಲ. ಅವುಗಳಲ್ಲಿರುವ ಮೌಲ್ಯಗಳು ಹೆಚ್ಚಾಗಬೇಕೆಂದರೆ ಅನಿವಾರ್ಯ ಘಟನೆಗಳು ನಡೆಯಬೇಕಾದದ್ದೇ. ಅದ್ಭುತಗಳು ಆವಿಷ್ಕಾರವಾಗಲೇಬೇಕು. ಆ ಸಂದರ್ಭ ಸಮೀಪಿಸುತ್ತಿದೆ. ತ್ರಿಕಾಲ ನೇತ್ರ ತ್ರಿನೇತ್ರ ಸೂರ್ಣ ತ್ರಿಶೂಲ ಗಾತ್ರಂ